ಪರಮ ಪೂಜ್ಯರಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಗುರುಗಳ ಚರಣ ಕಮಲಗಳಿಗೆ ವಂದಿಸುತ್ತಾ, ಹಾಗೆ ಈ ಕಾರ್ಯಕ್ರಮದ ಆಶೀರ್ವಚನಕ್ಕೆ ಆಗಮಿಸಿರುವ ಪರಮ ಪೂಜ್ಯರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, मंचासीन सारे महानुभाव, सभागार में उपस्थित देवियों और सज्जनों, ಇವತ್ತು ಸಮಾಜ ಮತ್ತು ಕೃಷಿಯ ಬಗ್ಗೆ ವಿಷಯವನ್ನು ಇಟ್ಕೊಂಡು ಗುರುಗಳು ನನಗೆ ಇತ್ತೀಚೆಗೆ ಸುಮಾರು 2 ತಿಂಗಳಿನಿಂದನೇ ಒಂದು ರೀತಿಯ ಸಂಬಂಧ ಸಂಪರ್ಕ ಬೆಳೀತು. ಆದರೆ ಅವರನ್ನ ನಾನು ಸುಮಾರು 40-45 ವರ್ಷಗಳ ನೆನಪಿನ ಅಂಗಳದಲ್ಲಿ ಅವರು ಸದಾ ಚಿರಸ್ಥಾಯಿಯಾಗಿ ಅವರ ಲೇಖನಗಳನ್ನು ಓದುತ್ತೇನೆ, ಅವರ ಉಪನ್ಯಾಸಗಳನ್ನು ಕೇಳ್ತೇನೆ. ಹಾಗೆ ಅನೇಕ ರೀತಿಯಿಂದ ಅವರ ಸಾಹಿತ್ಯವನ್ನು ಕೂಡ ನಾನು ಗ್ರಹಿಸಿದ್ದೇನೆ. ಒಮ್ಮೆ ಶ್ರೀಗಳನ್ನು ಭೇಟಿ ಆಗಬೇಕು, ಆಳವಾಗಿ ಚರ್ಚೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಬಹಳ ಬೇಗ ನನಗೆ ಇತ್ತೀಚೆಗೆ 1-2 ತಿಂಗಳಿಂದ ಈಡೇರಿತು. ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿ ಇದರಲ್ಲಿ ಬರಬೇಕು ತಾವು ಅಂತ ಹೇಳಿ ನನ್ನನ್ನು ಆಶೀರ್ವದಿಸಿದ್ದೀರಿ. ನಿಮಗೆ ವಿಶೇಷವಾಗಿ ನಾನು ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಒಂದು ಥರ ಕೃಷಿ ಸಮಾಜದಿಂದನೇ ಬಂದಿರತಕ್ಕಂಥವ್ರು. ಇಲ್ಲೇ ವಿಜ್ಞಾನಿಗಳಿದ್ದಾರೆ, ಕುಲಪತಿಗಳಿದ್ದಾರೆ, ಉಪಕುಲಪತಿಗಳಿದ್ದಾರೆ, ಎಲ್ಲರೂ ಅದಕ್ಕೆ ತಾಂತ್ರಿಕ ವಿಷಯಗಳನ್ನು ಅವರೆಲ್ಲ ಇಲ್ಲಿ ಮಾತಾಡ್ತಿದ್ದಾರೆ. ಆದರೆ ಅದರಿಂದ ಸ್ವಲ್ಪ ವಿಮುಖನಾಗಿ ಕೃಷಿ ಮತ್ತು ಪ್ರಕೃತಿ ಇವತ್ತು ಯಾವ ಸಂದಿಗ್ಧತೆಯಲ್ಲಿ ನಿಂತಿದೆ ಅಂತಕ್ಕಂಥದ್ದನ್ನ ದೇಶದ 28-30 ರಾಜ್ಯಗಳನ್ನು ಓಡಾಡಿ ಒಂದು ತಿಂಗಳಿಗೆ 30,000 ಕಿಲೋಮೀಟರ್ ಪ್ರಯಾಣ ಇರುತ್ತೆ ನಂದು ಈ ದೇಶದಲ್ಲಿ. 117 ಅಗ್ರೋ ಕ್ಲೈಮೆಟಿಕ್ಸ್ ಝೋನ್ಸ್, ಮುಖ್ಯವಾಗಿ 15 ಝೋನು, ಎಲ್ಲ ಉಪ ಝೋನುಗಳು ಸೇರಿ 117 ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ಗಳಲ್ಲಿ ನಾವು ಅವುಗಳ ಆಧಾರದ ಮೇಲೆ ಮಾಡೆಲ್ಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ದೇಶಾದ್ಯಂತ 28 ರಾಜ್ಯಗಳಲ್ಲಿ ಮಾಡ್ತಾ ಇದ್ದೀವಿ. ಕೃಷಿಕ ಬಂಧುಗಳೇ, ಇವತ್ತು ನಾವು ವಿಕಾಸದ ಕಡೆ ಹೋಗಬೇಕು, ವಿಕಾಸವನ್ನ ನಾವು ಗಳಿಸ್ಕೊಳ್ಬೇಕು, ವಿಕಾಸದಿಂದ ನಮ್ಮ ಜೀವನದಲ್ಲಿ ಆನಂದವನ್ನು ಕಾಣಬೇಕು ಅಂತಕ್ಕಂಥ ಒಂದು ರೀತಿಯ ಮಾಯಾಮೃಗದ ಬೆನ್ನತ್ತಿ ನಾವು ಹೋಗ್ತಾ ಇದ್ದೀವಿ. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ವಿಕಾಸ ಒಂದು ವಿನಾಶದ ಅಂಚಿನಲ್ಲಿ ತಂದು ನಿಲ್ಲಿಸ್ತಾ ಇದೆ. ಇನ್ನುವರೆಗೂ ಕೂಡ ನಮ್ಮ ಸಮಾಜ ಜಾಗೃತ ಆಗಿಲ್ಲ. ಭಗವಂತನ ಸೃಷ್ಟಿಯಲ್ಲಿ ಮಾನವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಭಗವಂತ ಕೊಟ್ಟರೂ ಕೂಡ ನಮ್ಮ ದುರಾಸೆಗೆ ಒಳಗಾದಂಥ ಒಂದು ಪರಿಸ್ಥಿತಿ ವಿಕಾಸ ಎಂಬ ಹೆಸರಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ವಿನಾಶಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನಾವು ಪ್ರಾತಸ್ಮರಣೆ ಮಾಡುವಾಗ ಹೇಳ್ತೀವಿ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಸಮಕ್ಷಮೆ. ಯಾಕೆ ಹೇಳ್ತೀವಿ ಈ ಮಾತನ್ನ? ನಮ್ಮ ಭಾರತದ ಕೃಷಿಯ ಸಮಾಜದಲ್ಲಿ ಪ್ರಕೃತಿಯ ಬಗ್ಗೆ, ಭೂಮಿಯ ಬಗ್ಗೆ, ನೀರಿನ ಬಗ್ಗೆ, ಗಾಳಿಯ ಬಗ್ಗೆ ಎಲ್ಲದರಲ್ಲಿ ಕೂಡ ನಾವು ಭಗವಂತನನ್ನ ಕಾಣ್ತಕ್ಕಂಥದ್ದು ಭಾರತದ ಕೃಷಿಯ ಸಮಾಜದ ಮುಖ್ಯ ಲಕ್ಷಣ. ನಾವು ಪಂಚಭೂತಗಳನ್ನ ಗಮನಿಸ್ತೇವೆ. ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಭಗವಂತನನ್ನ ಕಾಣ್ತಕ್ಕಂಥ ಧರ್ಮ ಇದು. ಹೀಗಾಗಿ ಜಲ್, ಜಂಗಲ್, ಜಮೀನ್, ಜಾನ್ವರ್ ಮತ್ತು ಜನ್ ಇವೆಲ್ಲವುಗಳನ್ನು ಕೂಡಿದ್ದೇ ಪ್ರಕೃತಿ. ಆದರೆ ಇವತ್ತು ಇದೆಲ್ಲದೂ ಕೂಡ ಒಂದು ರೀತಿಯ ಸಂದಿಗ್ಧದ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದ್ದೀವಿ. ಹಾಗೆ ನಮ್ಮ ಬದುಕಿನ ರೀತಿಗಳನ್ನು, ನಮ್ಮ ಲೈಫ್ ಸ್ಟೈಲ್ಗಳನ್ನಾಗಿರ್ಬೋದು, ನಮ್ಮ ಲೈಫ್ ಗೋಲ್ಸ್ಗಳಾಗಿರ್ಬೋದು, ಐಕಾನ್ ಆಫ್ ದಿ ಲೈಫ್ ಆಗಿರ್ಬೋದು, ಇವೆಲ್ಲವುಗಳನ್ನ ಒಂದು ಬೇರೆಯ ರೀತಿಯಲ್ಲಿ ಪಾಶ್ಚಿಮಾತ್ಯಕರಣದ ರೀತಿಯಲ್ಲಿ ನಾವು ಇದನ್ನು ಅನುಕರಿಸಕ್ಕೆ ಹೋಗಿಬಿಟ್ಟು ಒಂದು
ವಿಚಿತ್ರವಾದ ಸಂದಿಗ್ಧ ಸ್ಥಿತಿಗೆ ಭಾರತದ ಕೃಷಿ ನಿಜವಾಗಿ ಭಾರತದ ಕೃಷಿ ಆ ಸಂದಿಗ್ಧತೆಯಲ್ಲಿ ನಿಂತಿದೆ ಅಂತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನು ಕೂಡ ನಾನು ಹೇಳ್ತೇನೆ. ನಮ್ಮ ಭಾರತದ ಕೃಷಿಯಲ್ಲಿ ಏನು ಬದಲಾವಣೆಗಳಾಗಲಿ ಅಥವಾ ಅದರಲ್ಲಿ ಬೇಕಾಗಿರ್ತಕ್ಕಂಥ ಅದ್ಭುತವಾದ ಸಾಧನೆಗಳನ್ನ ನಾವು ಯಾರು ಅಲ್ಲಗಳೆಯಕ್ಕಾಗಲ್ಲ. ಭಾರತ ಇಡೀ ಜಗತ್ತಿಗೆ ಊಟ ಹಾಕಬಲ್ಲದು, ಆದರೆ ಭಾರತ ಹಸಿದರೆ ಜಗತ್ತು ಕೂಡಿ ನಮಗೆ ಊಟ ಹಾಕಕ್ಕಾಗಲ್ಲ. ಈ ಶಕ್ತಿ ಇವತ್ತಿಗೂ ನಮ್ಮ ಭಾರತದ ಕೃಷಿ ಸಮಾಜದ ಮೇಲೆ ಇದೆ. ಹೀಗಾಗಿ ನಾವು ಈ ಭಾರತವನ್ನ ಕೃಷಿಯ ದೃಷ್ಟಿಯಲ್ಲಿ ನೋಡುವಾಗ ಮೂಲವಾಗಿ ನಮ್ಮ ಭಾರತದ ಮೂಲ ಧರ್ಮ, ಧರ್ಮದ ಆಧಾರದ ಮೇಲೆ ಸಮಾಜ, ಸಮಾಜದ ಆಧೀನದಲ್ಲಿ ರಾಜಕೀಯ, ರಾಜಕೀಯದ ಆಧೀನದಲ್ಲಿ ಅರ್ಥವ್ಯವಸ್ಥೆ. ಧರ್ಮಸತ್ತ, ಸಮಾಜಸತ್ತ, ರಾಜಸತ್ತ और ಅರ್ಥಸತ್ತ, ಇವು ನಾಲ್ಕುಗಳು ವಿಕಾಸ ಒಂದು ದೇಶದ ನಾಲ್ಕು ರಥದ ಗಾಲಿಗಳು ಇದ್ದ ಹಾಗೆ. ಇದರಲ್ಲಿ ಒಂದು ವ್ಯತ್ಯಾಸ ಆಯ್ತಂತಂದ್ರೆ ನಮಗೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ, ಇಡೀ ದೇಶ ಸಫರ್ ಆಗ್ಬೇಕಾಗತ್ತೆ. ಹೀಗಾಗಿ ಸಮಾಜ ಆಗೆ ಸತ್ತಾ ಪೀಚೆ ತಬ್ ಹೋಗ ಸ್ವಸ್ಥ ವಿಕಾಸ್. ನಾವೀಗ ಏನಾಗಿದ್ದೀವಿ ಅಂದ್ರೆ ಸಮಾಜದ ಆಧೀನದಲ್ಲಿ ಸಮಾಜವನ್ನ ಬಲಿಷ್ಠ ಮಾಡಬೇಕಾದಂತ ರಾಜಕೀಯ ಶಕ್ತಿ ರಾಜಕೀಯವಾಗಿಯೇ ರಾವಣನಾಗಿ ಬೆಳೀತಕ್ಕಂಥ ಸ್ಥಿತಿಯಲ್ಲಿ ನಾವು ತಲುಪಿಬಿಟ್ಟಿದ್ದೀವಿ. ಹೀಗಾಗಿ ರಾಜಕೀಯ ರಾವಣನಾದರೆ ಸಮಾಜ ನಾಶ ಆಗೋದು ನಿಶ್ಚಿತ. ಹೀಗಾಗಿ ನಮಗೆ ಗೊತ್ತಿಲ್ಲದ ಹಾಗೆ ಈ ಕೃಷಿಯಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳಾಗ್ತಾ ಇದ್ದಾವೆ, ಕೃಷಿ ಸಮಾಜದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹೀಗೆ ಅನೇಕ ಸವಾಲುಗಳನ್ನ ನಮ್ಮ ಭಾರತದ ಕೃಷಿ ಇವತ್ತು ಫೇಸ್ ಮಾಡ್ತಾ ಇದೆ. ಇವತ್ತು ನಮ್ಮ ರೈತರ ಕೈಯಲ್ಲಿ ನಾವು ಬೆಳೆದ ಬೀಜಗಳು ನಮ್ಮ ಕೈಯಲ್ಲಿಲ್ಲ, ಕಾರ್ಪೊರೇಟ್ಗಳ ಕೈಯಲ್ಲಿ ಹೋಗ್ತಾ ಇದೆ. ನೀವು ಇವತ್ತೊಂದು ಪಪಾಯ ತಿಂತಿದ್ದೀರಿ, ತೈವಾನ್ ಪಪಾಯ ಅಂತ ಹೇಳ್ಬಿಟ್ಟು, ಅದರಲ್ಲಿ ಒಂದು 4-5 ಬೀಜಗಳು ಇರ್ತವೆ. ಆ ಬೀಜ ನೀವು ಹಾಕಿ ಮರ ಬರುತ್ತೆ, ಹಣ್ಣು ಬರಲ್ಲ, ಹೂವು ಬರಲ್ಲ. ಅದರಲ್ಲಿ ಅದಕ್ಕೆ GM ಟೆಕ್ನಾಲಜಿ ಅಂತ ಕರೀತಾರೆ, ಜೆನೆಟಿಕಲಿ ಮಾಡಿಫೈಡ್ ಟೆಕ್ನಾಲಜಿ. ನಮ್ಮ ದೇಶದಲ್ಲಿ 83 ಸಾಸಿವೆ ತಳಿಗಳಿದಾವೆ. 83 ಸಾಸಿವೆ ತಳಿಗಳನ್ನ ನಮ್ಮ ರೈತರು ಬಹಳ ಖುಷಿಯಾಗಿ ಉತ್ತರ ಭಾರತದಲ್ಲಿ ಸಾಸಿವೆ ಬೆಳೆದರೂ ಕೂಡ ರಹಸ್ಯವಾಗಿ GM ಸಾಸಿವೆಯಲ್ಲಿ ತರ್ತಕ್ಕಂಥ ಪ್ರಯತ್ನಗಳು ಮಾನ್ಸಂಟೋ ಕಂಪನಿ ನಮ್ಮ ದೇಶದಲ್ಲಿ ಮಾಡಿತು. ಹೀಗಾಗಿ ಸದಾ ಜಾಗೃತವಾಗಿರ್ಬೇಕಾಗಿರ್ತಕ್ಕಂಥ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಇಂತಹ ಮಠಾಧೀಶರುಗಳು, ಸಮಾಜಗಳು, NGOಗಳು ಮತ್ತು ಸಿವಿಲ್ ಸೊಸೈಟಿ ಇವೆಲ್ಲ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ ನಾನು ಹೇಳ್ತಕ್ಕಂಥದ್ದು ಈಗ ವಿಶೇಷವಾಗಿ ನಾವು ಒಂದು ಕಾಮಧೇನು ವಿಶ್ವವಿದ್ಯಾಲಯದ ಬೇಡಿಕೆಯನ್ನಿಟ್ಟು 2,40,000 ಹಸುಗಳಿರ್ತಕ್ಕಂಥ ನಾವು ಒಂದು ಕಾಮಧೇನು ವಿಶ್ವವಿದ್ಯಾಲಯವನ್ನ ಉಜ್ಜಯಿನಿ ಹತ್ತಿರ 700 ಎಕರೆ ಜಮೀನಿನಲ್ಲಿ ಮಾಡ್ತಾ ಇದ್ದೀವಿ. ಈಗ ನಾವು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೇಳಿದ್ದೀವಿ, ಯಾಕಂದ್ರೆ ಮಾಡೆಲ್ ನಾವು ಮಾಡಿದ ನಂತರ ಎಲ್ಲ ರಾಜ್ಯಗಳಲ್ಲಿ ಕಾಮಧೇನು ವಿಶ್ವವಿದ್ಯಾಲಯಗಳು ಆಗಬೇಕು. ನಮ್ಮ ದೇಶದಲ್ಲಿ ಸುಮಾರು 72 ದೇಶೀಯ ಹಸುಗಳಿನ ತಳಿಗಳಿದ್ದು ಇವತ್ತೆಲ್ಲದು ಸೇರಿ 50ರಿಂದ 48 ತಳಿಗಳಿಗೆ ಬಂದಿದ್ದಾವೆ. ಉಳಿದ ತಳಿಗಳು ಸಿಗ್ತಾ ಇಲ್ಲ. ನಾನು ಸಾರ್ಕ್ ಕಂಟ್ರಿಯ ಉಪಾಧ್ಯಕ್ಷನಾದಾಗ ಅಫ್ಘಾನಿಸ್ತಾನದಿಂದ ಲಾಲ್ ಕಂದಾರ್ ಅಂತಕ್ಕಂಥದ್ದು ಹಸುಗಳನ್ನ 45 ಲಕ್ಷ ರೂಪಾಯಿ ಒಂದು ಹಸುಗಳನ್ನು ಕೊಟ್ಟು 4 ಹಸುಗಳನ್ನು ತಂದು ಇವತ್ತು 350 ಕರುಗಳನ್ನ ಮಾಡಿ ದೇಶಾದ್ಯಂತ ಅದರ ಪ್ರಸರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಕೃಷಿಕರಾದವರಿಗೆ ನಾವು ಎಚ್ಚರ ಅಗತ್ಯ ಇಲ್ಲ. ನಿಮ್ಮಲ್ಲಿ ನಿಮ್ಮದೇ ಆದ ಒಂದು ಸಂಸ್ಕೃತಿ ಇದೆ, ನಿಮ್ಮದೇ ಆದ ಮಣ್ಣಿನ ವಾಸನೆ ಇದೆ, ನಿಮ್ಮದೇ ಆದ ಒಂದು ಧರ್ಮ ಇದೆ. ನಾವು ಕೃಷಿಕರು ಇರಲಿಲ್ಲ ಅಂದ್ರೆ ನಾವು ಹೇಳ್ತೇವೆ ಕೃಷಿಕರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಿದ್ದೀವಿ ಹೊರತು ಅವರ ಬೆನ್ನೆಲುಬನ್ನ ನಾವು ಇದನ್ನ ಮಾಡ್ತಕ್ಕಂಥದ್ದನ್ನು ಯಾವುದನ್ನು ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಸರ್ಕಾರ ನಮ್ಮದೇ, ದೇಶ ನಮ್ಮದೇ, ನಾವೇ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರಗಳು ಒಂದು ಕೆಲವು ಹೋರಾಟಗಳ ಮೂಲಕ ಮಾಡಬೇಕಾಗತ್ತೆ. ಕೆಲವು ಒಂದು ಸಾರಿ ಅವರಿಗೆ ತಿಳಿಸಿ ಹೇಳಿಂತ ಗುರುಗಳು ಧರ್ಮದ ದಂಡವನ್ನ ತಗೊಂಡು ಒಂದು ಸಾರಿ ಬೀಸಿ ಅವ್ರನ್ನ ಸರಿ ಮಾಡಬೇಕಾದಂತ ಅಗತ್ಯವೂ ಕೂಡ ಇದೆ. ಅದಕ್ಕೆ ಇವತ್ತು ನಾವು ಯಾವುದೇ ಹೊರ ಆಕ್ರಮಣಗಳು ಇಲ್ಲದೆ ಇದ್ರೂ ಕೂಡ ಕೃಷಿಯಲ್ಲಿ, ಅರ್ಥವ್ಯವಸ್ಥೆಯಲ್ಲಿ ಇದರ ಆಕ್ರಮಣಗಳು ತುಂಬಾ ಆಗ್ತಾ ಇದ್ದಾವೆ. ಹಾಗೆಯೇ ಇತ್ತೀಚೆಗೆ ನಾನು ಸ್ಕಾಟ್ಲ್ಯಾಂಡ್ ಅಲ್ಲಿ ನಮ್ಮ ಗೀತಾ ಗೋಪಿನಾಥ್ ಅವರು ನನ್ನ ಜೊತೆ ಬಂದಿದ್ರು.
ಯಾವುದೇ ಅರ್ಥಶಾಸ್ತ್ರ ತಗೊಳ್ಳಿ, ಯಾವುದೇ ರಿಸರ್ವ್ ಬ್ಯಾಂಕ್ ಗವರ್ನರ್ ಬಂದ್ರೆ ಮೊದಲು ಈ ದೇಶದ ಕೃಷಿಯ ಕ್ಷೇತ್ರದಿಂದ ಅವಲಂಬಿತ ಆಗಿರೋರನ್ನ ಇನ್ನೂ ಕಡಿಮೆ ಮಾಡಬೇಕು, ಕೃಷಿ ಕ್ಷೇತ್ರದಿಂದ ವಿಮುಖರನ್ನು ಮಾಡಬೇಕು ಅಂತಕ್ಕಂಥ ಯೋಜನೆಗಳನ್ನು ಮಾಡ್ತಾರೆ. ನಾನು ದೇಶದ ಪ್ರಧಾನಮಂತ್ರಿಯವರಿಗೆ ಆರ್ಥಿಕ ಸಲಹೆಕಾರಿಯಾಗಿದ್ದವನು. ಅವಾಗ ನಾನು ಇದನ್ನು ತಡೆದಿದ್ದೆ. ಈಗ ಮತ್ತೆ ಆ ಕೂಗುಗಳು ಎದ್ದಿದ್ದಾವೆ, ಕೃಷಿಯಿಂದ ವಿಮುಕ್ತ ಮಾಡಬೇಕು, ಇಷ್ಟು % ಕೆಳಗೆ ತರಬೇಕು ಅಂತಕ್ಕಂಥದ್ದು. ಹೀಗಾಗಿ ನಾನು ಈಶಾನ್ಯ ರಾಜ್ಯಗಳಲ್ಲಿ, ವಿಶೇಷವಾಗಿ ಧ್ಯಾನ ಮತ್ತು ಹಿಮಾಲಯದ ರಾಜ್ಯಗಳಲ್ಲಿ ಕೃಷಿಯಲ್ಲಿ ಇವತ್ತು ನ್ಯೂಜಿಲ್ಯಾಂಡಿನಲ್ಲಿ ಬೆಳೆದಿರೋದಕ್ಕಿಂತ ಹೆಚ್ಚಿಗೆ ಕ್ವಾಲಿಟಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಿವಿ ಫ್ರೂಟನ್ನು ನಮ್ಮ ಅರುಣಾಚಲ ಮತ್ತು ಉತ್ತರಾಖಂಡದ ರೈತರು ಬರ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ನಿಧಾನವಾಗಿ ಕೃಷಿ ತುಂಬ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಹೀಗಾಗಿ ಕೃಷಿ ಇತ್ತು ಅಂತಂದ್ರೆ ನಮ್ಗೆ ಉದ್ಯೋಗನೂ ಸಿಗುತ್ತೆ. ಕೃಷಿಯಿಂದ ವಿಮುಕ್ತ ಮಾಡ್ತಕ್ಕಂಥ ಮಾತು ಭ್ರಮೆ ಅದು. ಆದರೆ ನಮ್ಮ ದೇಶಕ್ಕೆ ಉದ್ಯೋಗವನ್ನು ಸೃಷ್ಟಿಸಬಲ್ಲದು, ಆಹಾರವನ್ನು ನೀಡಬಲ್ಲದು, ಸಂಸ್ಕೃತಿಯನ್ನು ಕೊಡಬಲ್ಲದು ಆದಂಥ ಕೃಷಿ ಸಮಾಜಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ. ಕೃಷಿಯ ಆಧುನಿಕ ಸವಾಲುಗಳನ್ನು ತಿಳಿದುಕೊಳ್ಳಿ, ಹೊಸ ತಂತ್ರಜ್ಞಾನವನ್ನು ಅಳಿಸಿಕೊಳ್ಳಿ. ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪ್ರಕೃತಿ ತುಂಬ ಅಪಾಯದಲ್ಲಿದೆ. ನಾವು ಇತ್ತೀಚೆಗೆ ಶೃಂಗೇರಿಯಿಂದ ಮಂತ್ರಾಲಯದವರೆಗೆ 600 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಜಾಗೃತಿ ಅಂತಕ್ಕಂಥದ್ದನ್ನು ಮಾಡಿದ್ವಿ. ಶಿವಮೊಗ್ಗದಲ್ಲಿ ಕೂಡ ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು. ಹೀಗಾಗಿ ನಿಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ, ರಾಸಾಯನಿಕಗಳು, ಕ್ರಿಮಿಕೀಟಕ ನಾಶಗಳು, ಕಳೆನಾಶಕಗಳು ಇವೆಲ್ಲವೂ ಕೂಡ ನದಿಗೆ ಸೇರಿ, ಆಮೇಲೆ ಕೈಗಾರಿಕೆ ತ್ಯಾಜ್ಯಗಳು ಇವೆಲ್ಲವುಗಳಿಂದ ನದಿಗಳು ಎಲ್ಲ ಬಳಲುತ್ತಾ ಇದ್ದಾವೆ. ಈ ದೇಶದಲ್ಲಿ 80 ನದಿಗಳಲ್ಲಿ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ. ಗಂಗಾ ನದಿಗೆ ರಾಷ್ಟ್ರೀಯ ನದಿಯನ್ನಾಗಿ ಹೆಸರು ನೀಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಹೀಗಾಗಿ ನಿಮ್ಮೆಲ್ಲರಿಗೆ ವಂದಿಸಿ, ನನಗೆ 4 ಮಾತುಗಳನ್ನು ನೀಡೋದಕ್ಕೆ ಅವಕಾಶ ಕೊಟ್ಟಂಥ ಗುರುಗಳ ಚರಣ ಕಮಲಗಳಿಗೆ ವಂದಿಸಿ, ಯಾವುದೇ ರೀತಿಯ ಈ ಮಠದಿಂದ ಆಗಬಹುದಾದಂಥ ಕಾರ್ಯಗಳಿಗೆ ನನ್ನಿಂದಾದಂಥ ಸಣ್ಣ ಪ್ರಮಾಣದ ಕಾಣಿಕೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಮಿಸುತ್ತೇನೆ.